ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕುರ್ಟೋವಾಸ್ಕಿಸ್ ಥಿಯರಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎರಡು ಥಿಯರಮ್ ಬರೋದು. ಕುರ್ಟೋವಾಸ್ಕಿಸ್ ಫಸ್ಟ್ ನಾನ್ ಪ್ಲೇನರ್ ಗ್ರಾಫ್, ನೆಕ್ಸ್ಟ್ ಎರಡನೇದೇನು ಸೆಕೆಂಡ್ ನಾನ್ ಪ್ಲೇನರ್ ಗ್ರಾಫ್ ಅಂತ ಎರಡು ಬರ್ತವೆ. ಫಸ್ಟ್ ನಮಗೆ ಪ್ಲೇನರ್ ಗ್ರಾಫ್ ಅಂದ್ರೇನು, ನಾನ್ ಪ್ಲೇನರ್ ಗ್ರಾಫ್ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪ್ಲೇನರ್ ಗ್ರಾಫ್ ಅಂತ ಅಂದ್ರೆ ಸಿಂಪಲ್. ಎ ಗ್ರಾಫ್ ಈಸ್ ಸೆಡ್ ಟು ಬಿ ಪ್ಲೇನರ್ ಇಫ್ ಇಟ್ ಕ್ಯಾನ್ ಬಿ ಡ್ರಾನ್ ಆನ್ 2D ಪ್ಲೇನ್. ಸೊ 2D ಪ್ಲೇನ್ ಮೇಲೆ ಅಂತಂದ್ರೆ ಪೇಜಸ್ ಅಥವಾ ಬೋರ್ಡ್ ಮೇಲೆ ಬರೀಬಹುದು. ಸಚ್ ದಟ್ ನೋ ಟೂ ಆಫ್ ದಿ ಎಡ್ಜಸ್ ಇಂಟರ್ಸೆಕ್ಟ್. ಸೊ ಇವಾಗ ನನ್ನ ಹತ್ರ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಎ ಅಂತ ಕರಿತೀನಿ. ಸೊ ಇದನ್ನ ನಾನು ಪ್ಲೇನರ್ ಗ್ರಾಫ್ ಅಂತ ಕರಿಬಹುದಾ? ಎಸ್. ಸೊ ಟ್ರಿವಿಯಲ್ ಗ್ರಾಫ್ ಅಂತ ಕರಿತೀವಿ. ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ, ಎಡ್ಜಸ್ ಇಲ್ಲ ಅಂತಂದ್ರೆ ಏನಂತ ಕರಿತೀವಿ? ಟ್ರಿವಿಯಲ್ ಗ್ರಾಫ್ ಅಂತ ಕರಿತೀವಿ. ಸೊ ಇದು ಒಂದು ಗ್ರಾಫ್. ಸೊ ಇಟ್ ಈಸ್ ಎ ಪ್ಲೇನರ್. ಯಾಕಂತಂದ್ರೆ ಯಾವುದೇ ಎಡ್ಜ್ ಕೂಡ ಇಂಟರ್ಸೆಕ್ಟ್ ಕ್ರಾಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ಎರಡು ಎಡ್ಜಸ್ ಅನ್ನ ತಗೊಂತೀನಿ, ಎರಡು ವರ್ಟೆಸಸ್ ಅನ್ನ ತಗೊಂತೀನಿ. ಸೊ ಒಂದು ಎಡ್ಜ್ ಅನ್ನ ಹಾಕಿದೆ ಅಂತ ಅನ್ಕೊಳ್ಳಿ. ಸೊ ಇದು ಕೂಡ ನಾನ್ ಪ್ಲೇನರ? ಎಸ್. ಸೊ ಯಾಕೆ? ಯಾವುದೇ ಎರಡು ಎಡ್ಜ್ಗಳು ಕನೆಕ್ಟ್ ಅಥವಾ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ನಾನು ಸೆಲ್ಫ್ ಲೂಪ್ ಅನ್ನು ಕೂಡ ಮಾಡಬಹುದು ಅಲ್ವಾ? ಸೊ ಈ ವರ್ಟಿಸಸ್ ಗಳಿಗೆ ಸೆಲ್ಫ್ ಲೂಪ್ ಮಾಡಬಹುದು. ಇಲ್ಲ ಅಂದ್ರೆ ಮಲ್ಟಿಪಲ್ ಎಡ್ಜಸ್ ಅನ್ನ ಹಾಕಬಹುದು. ಎರಡು ವರ್ಟಿಸಸ್ ಗಳ ಮಧ್ಯೆ ಮಲ್ಟಿಪಲ್ ಎಡ್ಜಸ್ ಆದ್ರೂ ಹಾಕ್ರಿ, ಇಲ್ಲ ಅಂತಂದ್ರೆ ಸೆಲ್ಫ್ ಲೂಪ್ ಆದ್ರೂ ಹಾಕ್ರಿ, ಪರವಾಗಿಲ್ಲ. ಬಟ್ ಇಂಟರ್ಸೆಕ್ಟ್ ಆಗಬಾರ್ದು. ಸೊ ಈ ರೀತಿ ಕ್ರಾಸ್ ಆಗಬಾರ್ದು ಅಷ್ಟೇ. ನೆಕ್ಸ್ಟ್ ಇವಾಗ ಮೂರು ವರ್ಟಿಸಸ್ ಇರೋದನ್ನ ತಗೊಂಡ್ರೆ ಸೊ ಈ ರೀತಿ ಆಯ್ತು. ಸೊ ಇಲ್ಲೆಲ್ಲಾದ್ರೂ ಕೂಡ ಎಡ್ಜಸ್ ಗಳು ಕ್ರಾಸ್ ಆದ್ವಾ? ಎಡ್ಜಸ್ ಗಳು ಯಾವ ಕೂಡ ಕ್ರಾಸ್ ಆಗಿಲ್ಲ. ಸೊ ಇದನ್ನು ಕೂಡ ನಾವು ಪ್ಲೇನರ್ ಗ್ರಾಫ್ ಅಂತ ಕರಿಬಹುದು. ಸೊ ಇವಾಗ ಇದನ್ನ ನಾನು ಪ್ಲೇನರ್ ಗ್ರಾಫ್ ಅಂತ ಕರಿಬಹುದಾ? ಎಸ್. ಯಾಕೆ? ಯಾವುದೇ ಎಡ್ಜಸ್ ಕೂಡ ಕ್ರಾಸ್ ಆಗಿಲ್ಲ, ಇಂಟರ್ಸೆಕ್ಟ್ ಆಗಿಲ್ಲ. ಸೊ ಇವಾಗ ಇದನ್ನ ನಾನು ಪ್ಲೇನರ್ ಗ್ರಾಫ್ ಅಂತ ಕರಿಬಹುದಾ? ನೋ. ಯಾಕಂತಂದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆದವು, ಇವೆರಡು ಎಡ್ಜಸ್ ಕೂಡ ಇಂಟರ್ಸೆಕ್ಟ್ ಆದವು. ಸೊ ದಿಸ್ ಈಸ್ ನಾಟ್ ಎ ಪ್ಲೇನರ್ ಗ್ರಾಫ್. ಇವು ಮೂರನ್ನು ಕೂಡ ನಾನು ಪ್ಲೇನರ್ ಗ್ರಾಫ್ ಅಂತ ಕರೆದೆ. ಏನ್ ಸಿಂಪಲ್ ಏನು ಅಂತ ಅಂದ್ರೆ ಎರಡು ಎಡ್ಜ್ಗಳು ಇಂಟರ್ಸೆಕ್ಟ್ ಅಂದ್ರೆ ಕ್ರಾಸ್ ಆಗಬಾರ್ದು ಅಷ್ಟೇ, ಸಿಂಪಲ್. ಸೊ ಅದನ್ನ ಏನಂತ ಕರಿತೀವಿ ನಾವು? ಪ್ಲೇನರ್ ಗ್ರಾಫ್ ಅಂತ ಕರಿತೀವಿ. ಸೊ ಇಲ್ಲಿ ಕುರ್ಟೋವಾಸ್ಕಿಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎರಡು ಥಿಯರಮ್ ಅನ್ನ ಪ್ರಪೋಸ್ ಮಾಡಿದ್ರೆ ಫಾರ್ ನಾನ್ ಪ್ಲೇನರ್ ಗ್ರಾಫ್ಸ್, ಸರಿನಾ? ಸೊ ನಾನ್ ಪ್ಲೇನರ್ ಗ್ರಾಫ್ಸ್ ಅಂತ ಬಂದಾಗ ಮೊದಲನೇದು K5 ಅಂತ ಬರಿತೀವಿ ಇದನ್ನ, ಇನ್ನೊಂದು ಹೆಸರು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? K33. ಸೊ K3,3. ಸೊ ಎರಡನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕುರ್ಟೋವಾಸ್ಕಿಸ್ ಫಸ್ಟ್ ನಾನ್ ಪ್ಲೇನರ್ ಗ್ರಾಫ್. ಸೊ ಈ ಥಿಯರಮ್ ಏನ್ ಹೇಳುತ್ತೆ? ದಿ ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್ ಈಸ್ ನಾಟ್ ಪ್ಲೇನರ್. ಕಂಪ್ಲೀಟ್ ಗ್ರಾಫ್ ಅಂತ ಅಂದ್ರೇನು? ನನಗೆ ಪೇರ್ ಆಫ್ ವರ್ಟಿಸಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಇವೆರಡು ಸೇರಿ ಒಂದ್ ಪೇರಾ. ಸೊ ಅದ್ರ ಮಧ್ಯೆ ಒಂದಾದ್ರೂ ಕೂಡ ನನಗೆ ಎಡ್ಜ್ ಇರ್ಬೇಕು, ಅಟ್ ಲೀಸ್ಟ್ ಒನ್ ಎಡ್ಜ್ ಬಿಟ್ವೀನ್ ದ ಪೇರ್ ಆಫ್ ವರ್ಟಿಸಸ್. ಸೊ ಅದನ್ನ ಏನಂತ ಕರಿತೀವಿ? ಕಂಪ್ಲೀಟ್ ಗ್ರಾಫ್. ಸೊ ಇವಾಗ ಇವೆರಡು ಪೇರ್ ಅನ್ನ ತಗೊಂಡ್ರೆ ಒಂದ್ ಎಡ್ಜ್ ಇರ್ಬೇಕು, ಇವೆರಡು ಪೇರ್ ಅನ್ನ ತಗೊಂಡ್ರೆ ಒಂದ್ ಎಡ್ಜ್ ಇರ್ಬೇಕು. ಸೊ ಈ ರೀತಿ ಇದ್ರೆ ಕಂಪ್ಲೀಟ್ ಗ್ರಾಫ್ ಅಂತ ಕರಿಬಹುದು. ವಿತ್ 5 ವರ್ಟಿಸಸ್ ಈಸ್ ನಾನ್ ಪ್ಲೇನರ್ ಅಂತ ಅಂದ್ರೆ ನಾನು K5 ಗೆ ನಾನು ತೋರಿಸ್ತಾ ಹೋಗ್ಬೇಕು. ಸೊ K5 ಈಸ್ ನಾಟ್ ಪ್ಲೇನರ್ ಅಂತ ಬರೀಬೇಕು. ಸೊ K5 ಅಂತ ಅಂದ್ರೇನು? 5 ವರ್ಟಿಸಸ್ ಇರುವಂತಹ ಗ್ರಾಫ್. ಕುರ್ಟೋಸಿಸ್ ಅಲ್ವಾ ಮಾಡಿರೋದು? ಸೊ ಕುರ್ಟೋಸಿಸ್ ಅಲ್ವಾ ಇದನ್ನ ಮಾಡಿರೋದು? ಸೊ K5 ಅಂತ ತಗೊಳ್ತಾ ಇದೀವಿ ಅಷ್ಟೇ, ಸಿಂಪಲ್. ಸೊ ಇವಾಗ ಫಸ್ಟ್ ಒಂದೊಂದೇ ಪ್ರೂವ್ ಮಾಡ್ತಾ ಹೋಗೋಣ. ಕೇವಲ ನನ್ನ ಹತ್ರ ಒಂದೇ ಒಂದು ವರ್ಟೆಕ್ಸ್ ಇತ್ತು ಅಂತ ಅನ್ಕೊಳ್ಳಿ. ಸೊ K1 ಗೆ ಏನಾಗುತ್ತೆ ಅಂತ ಅರ್ಥ. ಸೊ K1 ಅಂತ ಅಂದ್ರೇನು? ಕೇವಲ ಒಂದೇ ಒಂದು ವರ್ಟಿಸಸ್ ಇದ್ರೆ. ಸೊ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತಂದ್ರೆ ಅಲ್ಲಿ ನನಗೆ ಎಡ್ಜಸ್ ಬರಲ್ಲ. ಸೊ ಇದೇನಾಯ್ತು? ಟ್ರಿವಿಯಲ್ ಗ್ರಾಫ್ ಆಯ್ತು. ಸೊ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಪ್ಲೇನರ್. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಇಟ್ ಈಸ್ ಪ್ಲೇನರ್. ನೆಕ್ಸ್ಟ್ ಎರಡನೇದು K2 ಅಂತ ಅಂದ್ರೆ ನನ್ನ ಹತ್ರ ಎರಡು ವರ್ಟೆಕ್ಸ್ ಗಳಿದಾವೆ ಅಂತ ಅಂದ್ರೆ ಅವುಗಳ ಮಧ್ಯೆ ನಾನು ಒಂದು ಎಡ್ಜ್ ಅನ್ನ ಹಾಕಿದೆ ಅಂತ ಅನ್ಕೊಳ್ಳಿ. ಇಲ್ಲ ಅಂತಂದ್ರೆ ಸೆಲ್ಫ್ ಲೂಪ್ ಗಳನ್ನಾದ್ರೂ ಹಾಕಿದೀನಿ, ಇಲ್ಲ ಅಂತಂದ್ರೆ ನನ್ನ ಹತ್ರ ಮಲ್ಟಿಪಲ್ ಎಡ್ಜ್ ಗಳನ್ನಾದ್ರೂ ಕೂಡ ಹಾಕಿದೀನಿ ಅಂತ ಅಂದ್ರೂ ಕೂಡ ಇದೇನಾಯ್ತು? ಪ್ಲೇನರ್ ಗ್ರಾಫ್ ಆಯ್ತು. ಸೊ ಪ್ಲೇನರ್. ನೆಕ್ಸ್ಟ್ K3. ಸೊ ಅಂತಂದ್ರೆ 3 ವರ್ಟಿಸಸ್ ಯೂಸ್ ಆದ್ರೆ 1 2 3. ಸೊ ಪೇರ್ ಆಫ್ ವರ್ಟಿಸಸ್ ಗಳ ಮಧ್ಯೆ ನನಗೆ ಎಡ್ಜಸ್ ಇರ್ಬೇಕು ಒಂದಾದ್ರೂ ಕೂಡ. ಸೊ ಈಗ ಏನಾಯ್ತು? ಇದು ಪ್ಲೇನರ್ ಗ್ರಾಫ್ ಆಯ್ತಾ? ಎಸ್. ಯಾಕಂತಂದ್ರೆ ಎಲ್ಲೂ ಕೂಡ ಇಂಟರ್ಸೆಕ್ಷನ್ ಆಗಿಲ್ಲ. ಸೊ ಇಲ್ಲಿ ಸೆಲ್ಫ್ ಲೂಪ್ ಗಳು ಬಂದ್ರು ಅಷ್ಟೇ, ಇಲ್ಲಿ ಮಲ್ಟಿಪಲ್ ಎಡ್ಜಸ್ ಬಂದ್ರು ಅಷ್ಟೇ, ಇಟ್ ಈಸ್ ಪ್ಲೇನರ್. ನೆಕ್ಸ್ಟ್ ಏನಾದ್ರೂ ಕೂಡ K4 ಗೆ ಹೋಗೋಣ. K4 ಅಂತ ಅಂದ್ರೇನು? 4 ವರ್ಟೆಕ್ಸ್ ಯೂಸ್ ಆದ್ರೆ 1 2 3 4. ಸೊ ಈಗ 4 ವರ್ಟೆಕ್ಸ್ ಯೂಸ್ ಆದ ತಕ್ಷಣ ಹೊಸ ಜನ ಏನಂತಂದ್ರೆ ಸೊ ಈ ರೀತಿ ಬರೆದು ಬಿಡ್ತೀವಿ ನಾವು. ಅವಾಗ ಇಟ್ ಈಸ್ ನಾಟ್ ಎ ಪ್ಲೇನರ್ ಗ್ರಾಫ್ ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಎಲ್ಲಾ ಪೇರ್ ಆಫ್ ವರ್ಟಿಸಸ್ ಗಳ ಮಧ್ಯೆ ನನಗೆ ಎಡ್ಜಸ್ ಬೇಕಲ್ವಾ? ಸೊ A B C D ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ B ಇಂದ A ಗಿರ್ಬೇಕು, B ಇಂದ C ಗಿರ್ಬೇಕು, B ಇಂದ D ಗಿರ್ಬೇಕು. ನೆಕ್ಸ್ಟ್ A ಇಂದ B ಗಿರ್ಬೇಕು, A ಇಂದ C ಗಿರ್ಬೇಕು, A ಇಂದ D ಗಿರ್ಬೇಕು. ನೆಕ್ಸ್ಟ್ D ಇಂದ A ಗಿರ್ಬೇಕು, D ಇಂದ B ಗಿರ್ಬೇಕು, D ಇಂದ C ಗಿರ್ಬೇಕು. ಸೊ ಇವಾಗ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇದನ್ನ ನಾನು ನಾನ್ ಪ್ಲೇನರ್ ಗ್ರಾಫ್ ಅಂತ ಕರಿಬಹುದಾ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಇನ್ನೊಂದು ವೇ ಅಲ್ಲಿ ನಾನು ಬರೀಬಹುದು. ಸಿಂಪಲ್. ಏನ್ ಗೊತ್ತಾ?
ಸೊ ಇಲ್ಲಿ ಬಿ ಇಂದ ಡಿಗೆ ಎಡ್ಜ್ ಇದೆ ಅಲ್ವಾ, ಸೊ ಅದನ್ನ ಹೊರಗಡೆಗೆ ಹಚ್ಕೊಂತೀನಿ ಅಷ್ಟೇ, ಸಿಂಪಲ್. ಏನ್ ಮಾಡಿದೆ, ಡಿ ಇಂದ ಬಿಗೆ ಹೊರಗಡೆಗೆ ಹಚ್ಚಿ ಎಡ್ಜ್ ಅನ್ನ ತೊಗೊಂಡಿದ್ದೀನಿ. ಸೊ ಇಲ್ಲೆಲ್ಲಾದ್ರೂ ಕೂಡ ಯಾವ್ದಾದ್ರು ಎಡ್ಜ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದಾವ, ಇಲ್ಲ. ಸೊ K4 ಅನ್ನು ಕೂಡ ನಾವು ಪ್ಲೇನಾರ್ ಅಂತ ಕರಿಬಹುದು. ಸೊ ಈಗ K5 ಅಂತಂದ್ರೆ ಐದು ವರ್ಟೆಕ್ಸ್ ಗಳು ಇರುವಂತ, 5 ವರ್ಟೆಕ್ಸ್ ಗಿನ್ನ ಜಾಸ್ತಿ ಇರುವಂತ ಗ್ರಾಫ್ಗಳು, 5 ವರ್ಟೆಕ್ಸ್ ಮತ್ತೆ 5 ವರ್ಟೆಕ್ಸ್ ಗಿನ್ನ ಜಾಸ್ತಿ ಇರುವಂತ ಗ್ರಾಫ್ಗಳು ಏನಾಗ್ತವೆ, ನಾನ್ ಪ್ಲೇನರ್ ಆಗ್ತವೆ ಅಂತಾನೆ ಈ ಥಿಯರಂ ಹೇಳ್ತಾ ಇರೋದು ಅಷ್ಟೇ. ಸೊ ಇವಾಗ 5 ವರ್ಟೆಕ್ಸ್ ಗಳನ್ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 1 2 3 4 5, ಸರಿನಾ? ಸೊ ಇದನ್ನ ಎ ಬಿ ಸಿ ಡಿ ಇ ಅಂತ ಕರಿತೀನಿ. ಸೊ ಏನಾಗಿರ್ಬೇಕು ಕಂಪ್ಲೀಟ್ ಗ್ರಾಫ್ ಅಂತಂದ್ರೆ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಒಂದಾದ್ರೂ ಎಡ್ಜ್ ಇರಬೇಕು. ಸೊ ಎ ಇಂದ ಬಿಗೆ, ಎ ಇಂದ ಸಿಗೆ, ಎ ಇಂದ ಇಗೆ, ನೆಕ್ಸ್ಟ್ ಎ ಇಂದ ಡಿಗೆ. ಎಸ್, ಸೊ ಇಲ್ಲೆಲ್ಲೂ ಕೂಡ ಎಡ್ಜಸ್ ಇಂಟರ್ಸೆಕ್ಟ್ ಆಗಲಿಲ್ಲ. ನೆಕ್ಸ್ಟ್ ಬಿ ಇಂದ ಎಗಿರ್ಬೇಕು, ಬಿ ಇಂದ ಸಿಗೆ. ಸೊ ಈ ರೀತಿ ಬರೆದ್ರೆ ಏನಾಗುತ್ತೆ, ಇಂಟರ್ಸೆಕ್ಟ್ ಆದಂಗೆ ಆಗುತ್ತೆ. ಸೊ ಇನ್ನೊಂದು ವೇ ಅಲ್ಲಿ ಯಾವ ರೀತಿ ಬರೀಬಹುದು, ಈ ರೀತಿ ಬರೀಬಹುದು. ಸೊ ಬಿ ಇಂದ ಸಿ ಆಯ್ತು. ನೆಕ್ಸ್ಟ್ ಬಿ ಇಂದ ಇಗೆ ಬೇಕು ನನಗೆ, ಸೊ ಬಿ ಇಂದ ಇಗೆ, ನೆಕ್ಸ್ಟ್ ಬಿ ಇಂದ ಡಿಗೆ. ನೆಕ್ಸ್ಟ್ ಸಿ ಅಂತ ಬಂದಾಗ ಸಿ ಇಂದ ಎಗಿರ್ಬೇಕು, ನೆಕ್ಸ್ಟ್ ಸಿ ಇಂದ ಬಿಗಿರ್ಬೇಕು. ಸೊ ಸಿ ಇಂದ ಬಿಗೆ ಆಲ್ರೆಡಿ ಬರ್ದಾಗಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ಸಿ ಇಂದ ಇಗೆ, ನೆಕ್ಸ್ಟ್ ಸಿ ಇಂದ ಡಿಗೆ ನಾನು ಬರೆಯಕ್ಕಾಗಲ್ಲ, ಯಾಕೆ ಗೊತ್ತಾ? ಸೊ ಈ ರೀತಿ ಬರ್ದೆ ಅಂತಂದ್ರೆ ಇಲ್ಲಿ ಏನಾಯ್ತು, ಇಂಟರ್ಸೆಕ್ಟ್ ಆದಾಗ ಆಯ್ತು ಎಡ್ಜ್. ಅದೇ ಏನಾದ್ರೂ ಕೂಡ ನಾನು ಈ ರೀತಿ ತಗೊಂಬಂದು ಇಲ್ಲ ಅಷ್ಟು ಕೊಡ್ತೀನಿ ಅಂತಂದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆದಂಗ ಆಯ್ತು ಎಡ್ಜ್. ಏನಾದ್ರೂ ಕೂಡ ಈ ಕಡೆಯಿಂದ ತಗೊಂಡ್ಬರ್ತೀನಿ ಅಂತಂದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆದಂಗ ಆಯ್ತು ಎಡ್ಜ್. ಸೊ ಇವಾಗ ನನಗೆ ಬೇರೆ ದಾರಿನೇ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಎಡ್ಜ್ ಅನ್ನ ಬರೆಯಕ್ ಆಗ್ತಾ ಇಲ್ಲ. ಇಲ್ಲಿ ಡಿ ಇಂದ ನಾನು ಎಗ್ ಬರಿಬಹುದು, ಡಿ ಇಂದ ಬಿ ಬರಿಬಹುದು, ಡಿ ಇಂದ ಇಗೆ ಬರಿಬಹುದು, ನೆಕ್ಸ್ಟ್ ಡಿ ಇಂದ ಸಿಗೂ ಕೂಡ ಬರೆಯಕ್ಕಾಗಲ್ಲ. ಯಾಕೆ? ಸಿ ಇಂದ ಡಿ ನನಗೆ ಎಡ್ಜ್ ಬರೆಯಕ್ ಆಗ್ತಾನೆ ಇಲ್ಲ. ಯಾವ ಕಡೆಯಿಂದ ಹಿಂಗ್ ಬಂದ್ರು ಕೂಡ ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಕಡೆಯಿಂದ ಬಂದ್ರು ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಕಡೆಯಿಂದ ಬಂದ್ರು ಕೂಡ ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ನನಗೆ ಬರೆಯಕ್ ಆಗ್ದಲೇ ಇರುವಂತ ಎಡ್ಜ್ ಯಾವುದು, ಡಿ ಕಾಮಾ ಸಿ. ಸೊ ಈ ಒಂದು ಎಡ್ಜ್ ಅನ್ನ ನನ್ನ ಕೈಲಿ ಬರೆಯಕ್ ಆಗ್ತಾ ಇಲ್ಲ. ಸೊ ಇವಾಗ ಬರೆಯಕ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ ಈಸ್ ನಾನ್ ಪ್ಲೇನರ್. ಯಾಕಂತಂದ್ರೆ ನೋಡಿ, ಇಲ್ಲಿ ಕಂಪ್ಲೀಟ್ ಗ್ರಾಫ್ ಆಗಿರ್ಬೇಕು ಅವ್ರ ಥಿಯರಂ ಪ್ರಕಾರ. ಸೊ ಕಂಪ್ಲೀಟ್ ಗ್ರಾಫ್ ಇದ್ರೆ ಅದು ನಾನ್ ಪ್ಲೇನರ್ ಅಂತ ನಾವು ಪ್ರೂವ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಕಂಪ್ಲೀಟ್ ಗ್ರಾಫ್ ಆಗ್ತಾನೆ ಇಲ್ಲ. ಸೊ ಕಂಪ್ಲೀಟ್ ಗ್ರಾಫ್ ಆಗ್ಬೇಕು ಅಂತಂದ್ರೆ ಎಡ್ಜ್ಗಳು ಇಂಟರ್ಸೆಕ್ಟ್ ಆಗ್ಲೇಬೇಕು. ಎಡ್ಜ್ಗಳು ಇಂಟರ್ಸೆಕ್ಟ್ ಆದ್ರೆ ಅದು ನಾನ್ ಪ್ಲೇನರ್ ಆಗುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್, 5 ವರ್ಟಿಸಸ್ ಗಳು ಇತ್ತು ಅಂತಂದ್ರೆ ಅದು ನಾನ್ ಪ್ಲೇನರ್ ಆಗುತ್ತೆ, ಬಿಕಾಸ್ ಆಫ್ ದಿ ಸಿಂಗಲ್ ಎಡ್ಜ್. ಸೊ ಈ ಒಂದು ಎಡ್ಜ್ ಇಂದಾನೇ ನಮ್ಗೆ ಏನಾಗ್ತಾ ಇರೋದು, ಇದು ನಾನ್ ಪ್ಲೇನರ್ ಆಗ್ತಾ ಇರೋದು. ಯಾಕೆ? ಇಂಟರ್ಸೆಕ್ಟ್ ಆಗ್ತಾ ಇದೆ ಆ ಒಂದು ಎಡ್ಜ್ ಬೇರೆ ಎಡ್ಜ್ ಗಳ ಜೊತೆ, ಸರಿನಾ? ಸೊ ಇವಾಗ ಏನಾಯ್ತು, K5 ಈಸ್ ನಾನ್ ಪ್ಲೇನರ್ ಅಂತ ಬರೀಬಹುದು. K5 ಈಸ್ ನಾನ್ ಪ್ಲೇನರ್. ನೆಕ್ಸ್ಟ್ ಕುರ್ಟೋಸಿಸ್ ಸೆಕೆಂಡ್ ನಾನ್ ಪ್ಲೇನರ್ ಗ್ರಾಫಿನ ಥಿಯರಮ್ ಬರೋಣ. ಸೊ ಥಿಯರಮ್ ಏನ್ ಹೇಳ್ತಾ ಇದೆ, K3,3 ಈಸ್ ಆಲ್ಸೋ ಎ ನಾನ್ ಪ್ಲೇನರ್. ಸೊ 3,3 ಅಂತಂದ್ರೆ ಸಿಂಪಲ್ ಬೈಪಾರ್ಟೈಟ್ ಗ್ರಾಫ್ ಅಂತ ನಾನು ಹೇಳಿದೆ. ಬೈಪಾರ್ಟೈಟ್ ಗ್ರಾಫ್ ಅಂದ್ರೆ ಏನು, ನನ್ನ ಹತ್ರ ಸೆಟ್ ಆಫ್ ವರ್ಟಿಸಿಸ್ ಗಳಿದಾವೆ ಅಂತಂದ್ರೆ ಅದನ್ನ 2 ಸೆಟ್ ಗಳಾಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ. ಸೊ 3,3 ಅಂತಂದ್ರೆ 3 ವರ್ಟಿಸಿಸ್ ಗಳು V1 V2 V3 ಅಂತ ತಗೊಂಡ್ರೆ ಇದು V4 ಆಗುತ್ತೆ, ಇದು V5 ಆಗುತ್ತೆ, ಇದು V6 ಆಗುತ್ತೆ, ಸರಿನಾ? ಸೊ ಬೈಪಾರ್ಟೈಟ್ ಗ್ರಾಫ್ ಆಗಬೇಕು ಅಂತಂದ್ರೆ ಫಸ್ಟ್ ಅದು ಕಂಪ್ಲೀಟ್ ಗ್ರಾಫ್ ಆಗಿರ್ಬೇಕು. ಸೊ ಕಂಪ್ಲೀಟ್ ಗ್ರಾಫ್ ಆಗಿರುತ್ತೆ ಅದು. ನೆಕ್ಸ್ಟ್ ಬೈಪಾರ್ಟೈಟ್ ಅಂತ ಅಂದ್ರೇನು, ಇಲ್ಲಿ V1 V2 V3 ಇದಾವಲ್ಲ, ಈ ಒಂದು ಸೆಟ್ ಅಲ್ಲಿ ಇರೋ ಮಧ್ಯ ನಮಗೆ ಇಂಟರ್ ಕನೆಕ್ಷನ್ ಇರಲ್ಲ, ಅಂತಂದ್ರೆ ಎಡ್ಜಸ್ ಇರಲ್ಲ. V1 ಇಂದ V2 ಗೆ ಎಡ್ಜ್ ಇರಲ್ಲ, V1 ಇಂದ V2 ಗೆ ಎಡ್ಜ್ ಇರಲ್ಲ, V1 ಇಂದ V3 ಗೆ ಎಡ್ಜ್ ಇರಲ್ಲ. ಅಂತಂದ್ರೆ ಆ ಸೆಟ್ ಅಲ್ಲಿ ಇರುವಂತಹ ವರ್ಟಿಸಿಸ್ ಗಳ ಮಧ್ಯೆ ನನಗೆ ಎಡ್ಜಸ್ ಇರಬಾರ್ದು. ಬಟ್ ಬೇರೆ ಸೆಟ್ ಅಲ್ಲಿ ಇರುವಂತಹ ವರ್ಟಿಸಿಸ್ ಗಳಿಗೆ ನನಗೆ ಪ್ರತಿಯೊಂದಕ್ಕೂ ಕೂಡ ಎಡ್ಜ್ ಇರಬೇಕು. ನೋಡಿ ಇಲ್ಲಿ V1 ಇಂದ V4 ಗೆ ಎಡ್ಜು, V1 ಇಂದ V5 ಗೆ ಎಡ್ಜು, V1 ಇಂದ V6 ಗೆ ಎಡ್ಜು. ನೆಕ್ಸ್ಟ್ V1 ಇಂದ V4 ಬರಿಬೇಕು. ಹಿಂಗೇನಾದ್ರೂ ಬರೆದ್ರೆ ನನಗೆ ಎಡ್ಜ್ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಏನ್ ಮಾಡ್ಬೋದು, ಈ ರೀತಿ ಬರಿಬಹುದು V4. ನೆಕ್ಸ್ಟ್ V5 ಗೆ ಬರಿಬೇಕು. ಸೊ ಈ ರೀತಿ ಬರಿಬಹುದು, ಸರಿನಾ? ನೆಕ್ಸ್ಟ್ ಇವಾಗ V3 ಗೆ ಬಂದಾಗ V3 ಇಂದ ನನಗೆ V1 ಗೆ ಎಡ್ಜ್ ಬೇಕು. ಸೊ ಇದನ್ನ ನಾನು ಈ ರೀತಿ ಬರೆಯಕ್ಕೆ ಹೋದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎಡ್ಜ್ ಇಂಟರ್ಸೆಕ್ಟ್ ಆಗುತ್ತೆ. V3 ಇಂದ ನಾನು V5 ಗೆ ಬರಿಬಹುದು, V3 ಇಂದ V6 ಗೆ ಬರಿಬಹುದು. ಬಟ್ V3 ಇಂದ ನಾನು V4 ಗೆ ಬರೆಯಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ರೀತಿ ಹೋದ್ರೆ ಇಲ್ಲಿ ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇನ್ನೊಂದು ದಾರಿ ಏನಾದ್ರು ಇದೆಯಾ ಅಂತ ನೋಡ್ತೀನಿ. ಸೊ ಈ ರೀತಿ ಹೋದ್ರೆ ಇಲ್ಲೂ ಕೂಡ ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಎಡ್ಜ್ ಇಂಟರ್ಸೆಕ್ಟ್ ಆಗ್ತಾನೆ ಇದೆ K3,3 ಆದ್ರೆ ಅಂತಂದ್ರೆ ಬೈಪಾರ್ಟೈಟ್ ಗ್ರಾಫ್ ಇರೋದ್ರಲ್ಲಿ 2 ಸೆಟ್ ಅಲ್ಲೂ ಕೂಡ 3 ವರ್ಟಿಸಿಸ್ ಇದ್ದು ಅಂತಂದ್ರೆ ನನಗೆ ಇದನ್ನ ಏನಂತ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ, ಇಟ್ ಈಸ್ ನಾಟ್ ಪ್ಲೇನರ್ ಅಂತ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಒಂದು ಎಡ್ಜ್ ಏನಾಗುತ್ತೆ, ಯಾಕಂತಂದ್ರೆ ಒಂದು ಎಡ್ಜ್ ಏನಾಗುತ್ತೆ, ಇಂಟರ್ಸೆಕ್ಟ್ ಆಗೇ ಆಗುತ್ತೆ ಬೇರೆ ಎಡ್ಜ್ ಗಳ ಜೊತೆ. ಸೊ therefore K3,3 ಈಸ್ ನಾನ್ ಪ್ಲೇನರ್ ಅಂತ ಬರೀಬಹುದು.
ಸರಿ, ಮೊದಲನೇ ಥಿಯರಂ ಮತ್ತೆ ಎರಡನೇ ಥಿಯರಂ ಅನ್ನ ಕಂಪೇರ್ ಮಾಡಿದ್ರೆ ಸೊ ಇದು ಮೊದಲನೇ ಥಿಯರಮಿನ ಫೈನಲ್ ನಾನ್ ಪ್ಲೇನರ್ ಗ್ರಾಫ್, ನೆಕ್ಸ್ಟ್ ಇದು ಎರಡನೇ ಥಿಯರಮಿನ ಫೈನಲ್ ನಾನ್ ಪ್ಲೇನರ್ ಗ್ರಾಫ್. ಸೊ ಇದರಿಂದ ನಮಗೆ ಏನ್ ಗೊತ್ತಾಗೋದು, ಕೇವಲ ಒಂದೇ ಒಂದು ಎಡ್ಜ್ ಇರೋದ್ರಿಂದ ಇವೇನಾಗ್ತಾ ಇದಾವೆ, ಇವೆರಡು ಕೂಡ ನಾನ್ ಪ್ಲೇನರ್ ಆಗ್ತಾ ಇದಾವೆ. ಸೊ ರಿಮೂವಲ್ ಆಫ್ ದಟ್ ಒನ್ ಎಡ್ಜ್ ಮೇ ಮೇಕ್ ದೆಮ್ ಪ್ಲೇನರ್ ಅಲ್ವಾ. ಸೊ ಇವೆರಡು ಗ್ರಾಫ್ ಅಲ್ಲಿ ಇರುವಂತಹ ಈ ಎರಡು ಗ್ರಾಫ್ ಅಲ್ಲಿ ಇರುವಂತಹ ಒಂದೊಂದು ಎಡ್ಜ್ ಅನ್ನ ನಾನು ತೆಗೆದಾಕ್ಬಿಟ್ರೆ ನೋಡಿ, ಡಿ ಮತ್ತೆ ಸಿ ಮಧ್ಯೆ ಇರುವಂತ ಎಡ್ಜ್, ಇಲ್ಲ ಅಂತಂದ್ರೆ V3 ಮತ್ತೆ V4 ಮಧ್ಯೆ ಇರುವಂತ ಎಡ್ಜ್ ಅನ್ನ ನಾನು ತೆಗೆದಾಕ್ಬಿಟ್ರೆ ಸೊ ಅವೇನಾಗ್ತವೆ, ಪ್ಲೇನರ್ ಗ್ರಾಫ್ ಆಗ್ತವೆ. ಸೊ ಕುರ್ಟೋವಾಸ್ಕಿಸ್ದು ಎರಡು ಥಿಯರಂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.